ಸ್ನೇಹಿತರೆ, VNR 6G ಕ್ಲಾಸ್ ಆಗುತ್ತಾ. ಇಷ್ಟಿಲ್ಲಿ ಒಂದು ಕ್ವಶನ್ ಇದೆ, ನೋಡ್ಕೊಬರೋಣ ಸ್ನೇಹಿತರೆ. KPSC ಕ್ವಶನ್ ಆಗಿರುತ್ತಿದ್ದು ಏನಪ್ಪ ಅಂತಂದರೆ ಇಂಪಾರ್ಟೆಂಟಾಗಿ ಒಡೆಯರ್ ಮನೆತನದ ಕೊನೆಯ ದೊರೆಯು ಐದರಲ್ಲಿಯಿಂದ ಸೋಲಿಸಲ್ಪಟ್ಟಿದ್ದು ಕೆಳಗಿನವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ಯಾರು ಅಂತಂದರೆ ನೋಡೋಣ. ರಾಜ ಒಡೆಯರ್, ಕೃಷ್ಣರಾಜ, 1ನೇ ಕೃಷ್ಣರಾಜ ಒಡೆಯರ್, 2ನೇ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರು. ಇದರ ಆನ್ಸರ್ ಏನಪ್ಪ ಅಂದರೆ 2ನೇ ಕೃಷ್ಣರಾಜ ಒಡೆಯರ್ ಏನಪ್ಪ ಅಂತಂದರೆ ಮುಖ್ಯವಾಗಿ ಐದರಲ್ಲಿಯನ್ನು ಸೋಲಿಸಲ್ಪಟ್ಟಿದ್ದು ಕೊನೆಯ ದೊರೆ ಏನಪ್ಪ ಅಂದರೆ ಒಡೆಯರ್ ಮನೆತನದ ಕೊನೆಯ ದೊರೆ ಐದರಲ್ಲಿಯಿಂದ ಸೋಲಿಸಲ್ಪಟ್ಟಿದ್ದಾರಪ್ಪ ಕೃಷ್ಣರಾಜ ಒಡೆಯರ್ 2ನೇ. ಈ 4 ಏನಪ್ಪ ಒಡೆಯರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇಂಪಾರ್ಟೆಂಟಾಗಿ ಒಡೆಯರ ಆಡಳಿತ ಕಾಲದಲ್ಲಿ ಮುಖ್ಯವಾಗಿ ಸ್ಟಾರ್ಟ್ ಆಗಿದೆ ಹೆಂಗಪ್ಪ ಅಂತಂದರೆ ಮೈಸೂರು ಸಂಸ್ಥಾನ 1399ರಿಂದ 1947 ಆಡಳಿತ ಆಯಿತು ಸ್ನೇಹಿತರೆ. ಅಲ್ಲಿ 1399ರಲ್ಲಿ ಯದುವೀರ ರಾಜ ಒಡೆಯರ್ ಏನಪ್ಪ ಅಂದರೆ ಮೈಸೂರು ಸಂಸ್ಥಾನದ ಸ್ಥಾಪಕರಾಗಿರ್ತಾರೆ. ತದನಂತರ ಏನಪ್ಪ ಅಂದರೆ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಐದರಲ್ಲಿಯೂ ಪೂರ್ವಾಧಿಕಾರಿಯಾಗಿರ್ತಾನೆ ಸ್ನೇಹಿತರೆ. ಇವ್ರ ಕಾಲದಲ್ಲಿ ಐದರಲ್ಲಿ ಇರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದ್ಬಿಟ್ಟು ಇಮ್ಮಡಿ ಕೃಷ್ಣರಾಜ ಒಡೆಯರ್ ಇವ್ರ ಕಾಲದಲ್ಲಿ ಐದರಲ್ಲಿ ಬಂದ್ಬಿಟ್ಟು ಸೈನ್ಯ ದಳವಾಳಿಯಾಗಿರ್ತಾನೆ ಸ್ನೇಹಿತರೆ. ಐದರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನಪ್ಪ ಅಂತಂದರೆ ಕೇವಲ ಮಾತ್ರಕ್ಕೆ ಏನಪ್ಪ ಅಂದರೆ ಇಮ್ಮಡಿ ರಾಜ ಒಡೆಯರ್ ಏನಪ್ಪ ಅಂದರೆ ಅಧಿಕಾರ ಇರ್ತಾರೆ. ಆದರೆ ನಿಜವಾದ ಅಧಿಕಾರ ಐದರಲ್ಲಿಗೆ ಇರುತ್ತೆ ಸ್ನೇಹಿತರೆ. 1790 ಬ್ರಿಟಿಷ್ ಮತ್ತು ರಾಜವಂಶಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. 1799 ಬ್ರಿಟಿಷರು ಏನು ಮಾಡ್ತಾರೆ, ರಾಜವಂಶಕ್ಕೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಸ್ನೇಹಿತರೆ. ಮೊದಲನೇದಾಗಿ ರಾಜ ಒಡೆಯರ್ ಬಗ್ಗೆ ನೋಡೋಣ ಸ್ನೇಹಿತರೆ. ರಾಜ ಒಡೆಯರ್ ಬಂದ್ಬಿಟ್ಟು ಮೈಸೂರು ದಸರಾ ಉತ್ಸವಗಳನ್ನು ಆರಂಭಿಸಿದವರಾಗಿರ್ತಾರೆ ಇವರು. ವೆರಿ ವೆರಿ ಇಂಪಾರ್ಟೆಂಟಾಗಿ ಸೈನ್ಯ ವಿಸ್ತರಣೆ ಏನಪ್ಪ ಅಂತಂದರೆ ಇವ್ರದ್ದು ಸೈನ್ಯ ವಿಸ್ತರಣೆ ಬಂದ್ಬಿಟ್ಟು ಇವ್ರ ಕಾಲದಲ್ಲಿ ರಾಜ ಒಡೆಯರು ಶ್ರೀರಂಗಪಟ್ಟಣದ ಮೇಲೆ ವಿಜಯ ಸಾಧಿಸ್ತಾರೆ ಸ್ನೇಹಿತರೆ. ಶ್ರೀರಂಗಪಟ್ಟಣ ವಿಜಯನ ಸಾಧಿಸ್ತಾರೆ. ಅಲ್ಲಿನ ರಾಜರನ್ನು ಸೋಲಿಸಿ ಶ್ರೀರಂಗಪಟ್ಟಣವನ್ನು 1610ರಲ್ಲಿ ಗೆಲ್ತಾರೆ ಸ್ನೇಹಿತರೆ. ಕೋಟೆಗಳ ವಿಸ್ತರಣೆ ಮಾಡ್ತಾರೆ ಸ್ನೇಹಿತರೆ. ಈ ಕೋಟೆಗಳ ವಿಸ್ತರಣೆ ಏನಪ್ಪ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರಂಗಸಮುದ್ರ, ಅಕ್ಕಿಹೆಬ್ಬಾಳು, ಕೆಬ್ಬಾಳು ಮುಂತಾದ ಪ್ರದೇಶಗಳನ್ನು ಮೈಸೂರು ರಾಜ್ಯಕ್ಕೆ ಸೇರಿಸ್ತಾರೆ ಸ್ನೇಹಿತರೆ. ಚನ್ನಪಟ್ಟಣದ ಮೇಲೆ ದಾಳಿ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿನ ಅನೇಕ ಪ್ರದೇಶಗಳನ್ನು ಗೆಲ್ತಾರೆ. ಜಗದೇವರಾಯನೊಂದಿಗೆ ಏನಪ್ಪ ಅಂದರೆ ಅಲ್ಲಿ ಯುದ್ಧ ಮಾಡ್ತಾರೆ ಸ್ನೇಹಿತರೆ. ದಸರಾ ಉತ್ಸವಗಳನ್ನು ಏನಪ್ಪ ಅಂದರೆ ಆರಂಭಿಸ್ತಾರೆ ಸ್ನೇಹಿತರೆ ಇವರು. ದಸರಾ ಉತ್ಸವಗಳು ಮುಖ್ಯವಾಗಿ 1610 ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸ್ತಾರೆ. ಎಲ್ಲೆಂತ ಕೇಳ್ತಾರೆ, ಅದನ್ನು ಮಹಾನವಮಿ ದಿಬ್ಬ ಅಂತಲೂ ಕರೀತಾರೆ ಸ್ನೇಹಿತರೆ. ಬನ್ನಿ ಪೂಜೆ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಏನಪ್ಪ ಅಂದರೆ ಪ್ರಾರಂಭಿಸ್ತಾರೆ ಸ್ನೇಹಿತರೆ. ಬನ್ನಿ ಪೂಜೆಯನ್ನು ಆನೆ ಮೇಲೆ, ಅಂಬಾರಿ ಮೇಲೆ ಮೆರವಣಿಗೆ ಮಾಡ್ತಾರೆ. ಇದು ಎಕ್ಸಾಮ್ ಕೇಳಿದಾರೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು, ನೋಡ್ಕೊಂಬಿಡಿ. ಈಗ ಛಲದ ಹಬ್ಬ ಮೆರವಣಿಗೆ ಒಂದು ದಿನ ಮೊದಲು ಅವರು 1ನೇ ಮಗ ಮರಣ ಹೊಂದಿದರು. ರಾಜ ಸಂಪ್ರದಾಯದಂತೆ ಹಬ್ಬ ನಿಲ್ಲಬಾರದೆಂದು ದುಃಖದಲ್ಲಿದ್ದರೂ ಸಹ ಏನಪ್ಪ ಅಂದರೆ ಅವರು ಹಬ್ಬವನ್ನು ಮುನ್ನಡೆಸ್ಕೊಳ್ತಾರೆ ಸ್ನೇಹಿತರೆ. ಇದು ರಾಜರ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಛಲದ ಹಬ್ಬ. ಧಾರ್ಮಿಕ ಸಂಸ್ಕೃತಿ ಬಂದ್ಬಿಟ್ಟು ಮೇಲುಕೋಟೆ ವೈರಮುಡಿಗೆ ಏನಪ್ಪ ರಾಜ ಒಡೆಯರ್ ಅವರು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಾಜಮುಡಿ ವೈರಮುಡಿ ಅಂದ್ರೆ ಕಿರೀಟವನ್ನು ಅರ್ಪಿಸ್ತಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟು. ಈಗ ವೈಷ್ಣವ ಧರ್ಮ ಏನಪ್ಪ ಅಂದರೆ ವೈಷ್ಣವ ಧರ್ಮ ಅನುಯಾಯಿ ಆಗಿರ್ತಾರೆ ಸ್ನೇಹಿತರೆ ಇವರು. ಅನೇಕ ದೇವಾಲಯಗಳು, ಭೂದಾನಗಳು ದತ್ತಿ ನೀಡ್ತಾರೆ. ತಿರ್ಗಿ ರಾಜರು ಬಂದ್ಬಿಟ್ಟು ಒಂಥರ ಬಲಿಷ್ಠ ರಣದೇವ ಕಂಠಿರಾಜ ನರಸ ಒಡೆಯರ್, ಚಿಕ್ಕದೇವರಾಜರ ಕಾಲದಲ್ಲಿ ಮೈಸೂರು ಮತ್ತಷ್ಟು ಉತ್ತುಂಗಕ್ಕೆ ಏರುತ್ತೆ ಸ್ನೇಹಿತರೆ. ಮೊದಲನೇ ಕೃಷ್ಣರಾಜ ಒಡೆಯರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇಂಪಾರ್ಟೆಂಟಾಗಿ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅಲ್ಲ ಇವರು, 1ನೇ ಕೃಷ್ಣರಾಜ ಒಡೆಯರು. ದೊಡ್ಡ ದೇವರಾಜರು ಅಂತಲೂ ಕರೀತಾರೆ ಸ್ನೇಹಿತರೆ. ಎರಡು ಹೆಸರು, ದೊಡ್ಡ ದೇವರಾಜರು ಕರೀತಾರೆ, ಮೊದಲನೇ ಕೃಷ್ಣರಾಜ ಒಡೆಯರ್ ಅಂತಲೂ ಕರೀತಾರೆ. ಇವ್ರ ಆಡಳಿತ 1414ರಿಂದ 1432ರವರೆಗೆ ಇರುತ್ತೆ ಸ್ನೇಹಿತರೆ. ರಾಜಕೀಯ ಪರಿಸ್ಥಿತಿ ಏನಪ್ಪ ಅಂದರೆ ಇವರು ದಳವಾಯಿಗಳಾದ ದೇವರಾಜ ಮತ್ತು ನಂಜರಾಜಯ್ಯ ಅವರು ಇವ್ರ ಕಾಲದಲ್ಲಿ ಇರ್ತಾರೆ ಸ್ನೇಹಿತರೆ. ರಾಜ ಮಾತ್ರಕ್ಕೆ ಇವರ ಹೆಸರಾಗಿರ್ತಾರೆ. ಅವರ ಆಡಳಿತ ಅವರೇ ಮಾಡ್ತಾ ಇರ್ತಾರೆ. ಸಂಪ್ರದಾಯ ಏನಪ್ಪ ಮೈಸೂರು ರಾಜವಂಶ ನೇರ ಉತ್ತರಾಧಿಕಾರಿ ಕೊನೆಯ ಅರಸರಲ್ಲಿ ಒಬ್ಬರಾಗಿರ್ತಾರೆ ಸ್ನೇಹಿತರು. ಮಕ್ಕಳಿಲ್ಲದ ಕಾರಣ ಏನಪ್ಪ ಅಂದರೆ ಇವರ ಮರಣದ ನಂತರ ಮತ್ತೊಂದು ಶಾಖೆಯಿಂದ ಮಕ್ಕಳನ್ನು ದತ್ತು ಪಡೆಯುವ ಸಂಪ್ರದಾಯವನ್ನು ಶುರುವಾಗಿರುತ್ತೆ ಸ್ನೇಹಿತರೆ. ತದನಂತರ ಏನಪ್ಪ ಅಂದರೆ
ಕೃಷ್ಣರಾಜ ಒಡೆಯರ್, ಇಮ್ಮಡಿ ರಾಜ ಒಡೆಯರ್ ಏನಪ್ಪ ಅಂದ್ರೆ ಮೈಸೂರು ಅಧಿಕಾರ ಹಠೋಟಿಗೆ ತೆಗೆದುಕೊತಾರೆ ಸ್ನೇಹಿತರೆ ದಳವಾಯಿಗಳಿಂದ. ದೊಡ್ಡ ದೇವರಾಜ ಒಡೆಯರ್ ಬಗ್ಗೆ ಮತ್ತು ಹೈದರಾಲಿ ಕಾಲದಲ್ಲಿ ಕೃಷ್ಣದೇವರ ಬಗ್ಗೆ ನೋಡೋಣ ಸ್ನೇಹಿತರೆ. ಇದರ ಮುಖ್ಯವಾಗಿ ಜಯಚಾಮರಾಜೇಂದ್ರ ಒಡೆಯರ್ ಏನಪ್ಪ ಅಂದರೆ ಇದರಲ್ಲಿ ಇಂಪಾರ್ಟೆಂಟಾಗಿ 25ನೇ ಮತ್ತು ಕೊನೆಯ ಮಹಾರಾಜ ಆಗಿರ್ತಾನೆ. ವೆರಿ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ. ಕಾಲ 1119ರಿಂದ 1174ರವರೆಗೆ. ಒಬ್ಬ ದಾರ್ಶನಿಕ ರಾಜ ಅಂತಲೂ ಕರೀತಾರೆ ಸ್ನೇಹಿತರೆ. ಎಕ್ಸಾಮ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ತಿರ್ಗೇನಪ್ಪ ಅಂತಂದರೆ ಇವರ ಸಾಧನೆ ಬಂದ್ಬಿಟ್ಟು ಭಾರತದೊಂದಿಗೆ ವಿಲೀನ, ಸ್ವತಂತ್ರ ನಂತರ ಭಾರತ ಒಕ್ಕೂಟ ಸೇರಲು ಏನಪ್ಪ ಅಂದರೆ ಸಹಿ ಆಗ್ತಾರೆ ಸ್ನೇಹಿತರೆ. ರಾಜಕೀಯ ಪ್ರಮುಖವಾಗಿ ಮೈಸೂರು ಮತ್ತು ಮದ್ರಾಸ್ ರಾಜ್ಯಗಳ ರಾಜ್ಯಪಾಲರಾಗಿರ್ತಾರೆ ಸ್ನೇಹಿತರೆ ಇವರು. ಇದನ್ನು ಎಕ್ಸಾಮ್ ಕೇಳ್ತಾರೆ. ಸಂಗೀತ ಕಲೆ ಬಂದ್ಬಿಟ್ಟು 94ನೇ ಶಾಸ್ತ್ರೀಯ ಸಂಗೀತ ಕೃತಿಗಳು, 94 ಕರ್ನಾಟಕ ಶಾಸ್ತ್ರೀಯ ಕೃತಿಗಳನ್ನು ಬರೀತಾರೆ. ಅದರಲ್ಲಿ ಶ್ರೀವಿದ್ಯಾ ಎಂಬ ಅಂಕಿತ ನಾಮದಲ್ಲಿ ಕೃತಿಯನ್ನು ಬರೀತಾರೆ ಸ್ನೇಹಿತರೆ. ಶ್ರೀವಿದ್ಯಾ ಎಂಬ ಅಂಕಿತ ನಾಮದಲ್ಲಿ ಕೃತಿಯನ್ನು ಬರೀತಾರೆ ಸ್ನೇಹಿತರೆ. ಇದರ ಸಂಗೀತ ಕಲೆಯಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಪ್ರಾವೀಣ್ಯತೆಯನ್ನು ಪಡೆದಿರ್ತಾರೆ. HAL ಬಂದ್ಬಿಟ್ಟು 700 ಎಕರೆ ಭೂಮಿಯನ್ನು ಉಚಿತವಾಗಿ ನೀಡುವ ಮೂಲಕ ಏರೋಸ್ಪೇಸ್ ರಂಗಭೂಮಿ ಬುನಾದಿ ಹಾಕಿಕೊಡ್ತಾರೆ ಸ್ನೇಹಿತರೆ. ಇವರು ರಂಗಭೂಮಿಗೆ ಬುನಾದಿ ಹಾಕಿಕೊಡ್ತಾರೆ. ವಿದ್ಯುತ್ ಏನಪ್ಪ ಅಂದರೆ ಇವರು ದತ್ತಾತ್ರೇಯ ತತ್ವದ ಮೇಲೆ ದತ್ತಾತ್ರೇಯ ದ ವೇ ಆಫ್ ದ ಗೋಲ್ ಪ್ರಸಿದ್ಧ ಪುಸ್ತಕವನ್ನು ಬರೀತಾರೆ ಸ್ನೇಹಿತರೆ. ಯಾಕಂದರೆ ಕಾಲೇಜು ವಿದ್ಯಾಭ್ಯಾಸ ಸಾಹಿತ್ಯಕ್ಕಾಗಿ. ತಿರುಗೇನಪ್ಪ ಅಂದರೆ ಮೈಸೂರು ವೈಭವದಲ್ಲಿ ಮುಖ್ಯವಾಗಿ ಜಯಚಾಮರಾಜೇಂದ್ರ ಒಡೆಯರ್ ಏನಪ್ಪ ಅಂದರೆ ಕೆಲವೊಂದು ಅವ್ರು ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಅವುಗಳನ್ನ ನೋಡ್ಕೊಬರೋಣ. ಏನಪ್ಪ ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂದರೆ 2ನೇ ಕೃಷ್ಣ ರಾಜ ಒಡೆಯರ್ ಬರ್ತಾರೆ ಸ್ನೇಹಿತರೆ. ಇಂಪಾರ್ಟೆಂಟಾಗಿ 2ನೇ ಕೃಷ್ಣ ರಾಜ ಒಡೆಯರ್ ಅಥವಾ ಇವ್ರನ್ನ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಕರೀತಾರೆ. 1734 1766 ಇರುತ್ತೆ. 18ನೇ ಮಹಾರಾಜರಾಗಿರ್ತಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು. ಇದರಲ್ಲಿ 5ರಲ್ಲಿ ಉದಯ ಆಗ್ತಾನೆ ಸ್ನೇಹಿತರೆ ಇವ್ರ ಕಾಲದಲ್ಲಿ. ಮುಖ್ಯವಾಗಿ ಮೈಸೂರು ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿರ್ತಾನೆ. ನಂತರ ಏನಪ್ಪ ಅಂದರೆ ಚಾಣಕ್ಷತೆಯಿಂದ ಏನಪ್ಪ ದಳವಾಯಿ ಆಗ್ತಾರೆ. ಏನಪ್ಪ ಅಂದರೆ 5ರಲ್ಲಿ ದಳವಾಯಿ ಆಗ್ತಾರೆ ಇವ್ರ ಕಾಲದಲ್ಲಿ. ಅಧಿಕಾರ ಬದಲಾವಣೆ ಏನಪ್ಪ ಅಂದರೆ ಇಮ್ಮಡಿ ಕೃಷ್ಣರಾಜ ಒಡೆಯರು ನಾಮಮಾತ್ರಕ್ಕೆ ಏನಪ್ಪ ಅಂದರೆ ನಾಮಮಾತ್ರ ರಾಜರಾಗಿರ್ತಾರೆ. ಕೇವಲ ಹೆಸರಿಗೆ ಮಾತ್ರ ಇರ್ತಾರೆ. ದಳವಾಯಿಗಳ ಪ್ರಭಾವ ಏನಪ್ಪ ಅಂದರೆ ಮುಖ್ಯವಾಗಿ ದೇವರಾಜಯ್ಯ ನಂಜರಾಜಯ್ಯ ಸಹೋದರರ ಕೈಯಲ್ಲಿರುತ್ತೆ ಸ್ನೇಹಿತರೆ. 5ರಲ್ಲಿ ಪ್ರಭಾವ 1761ರಲ್ಲಿ 5ರಲ್ಲಿ ದಳವಾಯಿ ಮೈಸೂರು ನೈಜ ಆಡಳಿತಕ್ಕಾಗಿ ಡಿ ಫ್ಯಾಕ್ಟ್ ಆಫ್ ರೂಲರ್ ಹೊರಹೊಮ್ಮಿದರು. ಅಂದರೆ ಅಲ್ಲಿಲ್ಲ 5ರಲ್ಲಿ ಹೊರಹೊಮ್ಮುತ್ತಾನೆ ಸ್ನೇಹಿತರೆ. ಮುಖ್ಯವಾಗಿ ಮೈಸೂರು ಅರಮನೆ ಸಂಪ್ರದಾಯಗಳನ್ನು ಧಾರ್ಮಿಕ ವಿಧಿವಿಧಾನಗಳು ಅತ್ಯಂತ ಶ್ರದ್ಧೆಯಿಂದ ಪಾಲನೆ ಮಾಡ್ತಾರೆ ಸ್ನೇಹಿತರೆ. ಮುಖ್ಯವಾಗಿ ಬಂದ್ಬಿಟ್ಟು ಪುತ್ರರಾದ ಇಮ್ಮಡಿ ಕೃಷ್ಣರಾಜ ನಂತರ ಅವ್ರ ಪುತ್ರ ನಂಜ ರಾಜ ಒಡೆಯರ್ ಪಟ್ಟಕ್ಕೆ ಬರ್ತಾರೆ ಸ್ನೇಹಿತರೆ. ನಂತರ 5ರಲ್ಲಿ ಬಂದ್ಬಿಟ್ಟು ಒಡೆಯರ್ ಅರಸರ ಮತ್ತು ಭಾರತೀಯ ಇತಿಹಾಸದ ಒಂದು ಕುತೂಹಲ ಘಟ್ಟ. ಅಧಿಕಾರ ಹಸ್ತಾಂತರ ಬಂದ್ಬಿಟ್ಟು ಏನಪ್ಪ ಅಂದರೆ 5ರಲ್ಲಿ ಮೈಸೂರು ಸಿಂಹಾಸನವನ್ನು ಕಿತ್ತೆಸಲಿಲ್ಲ. ಅದ್ರ ಬದಲಿಗೆ ಒಡೆಯರ್ ಅವರನ್ನು ನಾಮಮಾತ್ರ ಅರಸರನ್ನಾಗಿ ಮುಂದುವರಿಸಿ ತಾನು ನೈಜ ಆಡಳಿತರನ್ನಾಗಿ ಅಧಿಕಾರ ಚಲಾವಣೆ ಮಾಡ್ತಾನೆ ಸ್ನೇಹಿತರೆ. ಇದು ಮುಖ್ಯವಾಗಿ ದಸರಾ ಸಮಯದಲ್ಲಿ ಏನಪ್ಪ ಅಂದರೆ ಸಾರ್ವಜನಿಕ ದರ್ಶನ ಸಂಪ್ರದಾಯಗಳನ್ನು ಮುಂದುವರಿಸ್ತಾರೆ ಸ್ನೇಹಿತರೆ. ಇದರ ಇಂಪಾರ್ಟೆಂಟ್ ರಾಜತಾಂತ್ರಿಕತೆ 5ರಲ್ಲಿ ಅಧಿಕಾರಕ್ಕೆ ಬಂದಾಗ ಮೈಸೂರು ರಾಜು ಮರಾಠರು ನಿಜಾಮರು ಆಕ್ರಮಣದಿಂದ ದುರ್ಬಲ ಆಗಿರ್ತಾರೆ ಸ್ನೇಹಿತರೆ. ಅವಾಗೇನಪ್ಪ ಮರಾಠರನ್ನು ಮತ್ತು ನಿಜಾಮರನ್ನು ಸೋಲಿಸ್ತಾನೆ. ಯಾರಪ್ಪ ಅಂದರೆ ಇದರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬದಲಾವಣೆ. 5ರಲ್ಲಿ ಮರಣ ನಂತರ ಏನಪ್ಪ ಅಂದರೆ ಟಿಪ್ಪು ಸುಲ್ತಾನ್ ಬಂದ್ಬಿಟ್ಟು ಏನಪ್ಪ ತಂದೆಯ ಕಟ್ಟುನಿಟ್ಟಾದ ಧೋರಣೆ ತೆಳೆದರು. ಅಲ್ಲಿನ ಏನಪ್ಪ ಅಂದ್ರೆ ಮುಖ್ಯವಾಗಿ ತನ್ನನ್ನು ಪಾದ್ಶಾ ಎಂದು ಘೋಷಿಸಿಕೊಂಡನು ಟಿಪ್ಪು. ಒಡೆಯರ್ ವಂಶದ ಪುನಃಸ್ಥಾಪನೆ 1799 4ನೇ ಮೈಸೂರು ಟಿಪ್ಪು ಸುಲ್ತಾನ್ನ 4ನೇ ಯುದ್ಧದಲ್ಲಿ ಏನಪ್ಪ ಅಂದರೆ ಮೈಸೂರಿನ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ನಂತರ ಬ್ರಿಟಿಷರು ಏನಪ್ಪ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಏನಪ್ಪ ಅಂದರೆ ಪಟ್ಟಾಭಿಷೇಕ ಮಾಡ್ತಾರೆ ಸ್ನೇಹಿತರೆ. ಮುಮ್ಮಡಿ ಕೃಷ್ಣರಾಜರು 5 ವರ್ಷದ ಬಾಲಕನಿಗೆ. ಹೈದರಾಬಾದ್ ಟಿಪ್ಪು ಸುಲ್ತಾನ್ ಆಳ್ವಿಕೆ ಕಾಲದ ಇತಿಹಾಸ ಅಂತರಾಳದ ಅವಧಿ ಎಂದಲೂ ಕರೀತಾರೆ. ಯಾಕಂತಂದರೆ ಅವರ ಸಮಯದಲ್ಲಿ ಏನಪ್ಪ ಅಂದರೆ ಆಡಳಿತ ಮಾಡಿದಾರಲ್ಲ ಸ್ನೇಹಿತರೆ ಮೈಸೂರಲ್ಲಿ ಮುಖ್ಯವಾಗಿ. ಇಷ್ಟು ಹೇಳ್ಬಿಟ್ಟು ಏನಪ್ಪ ಅಂದರೆ ಮುಗಿಸ್ತಾ ಇದ್ದೀನಿ.